ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ದರ ಏರಿಕೆಗಳನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಹೋರಾಟ. ಏಪ್ರಿಲ್ 2ರಿಂದ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ. ಏಪ್ರಿಲ್ 5ಕ್ಕೆ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಹೋರಾಟ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಣೆ. ನಾಳೆಯಿಂದ ಹೊಸ ಆರ್ಥಿಕ ವರ್ಷ ಶುರು. ಆದಾಯ ತೆರಿಗೆ ವಿನಾಯಿತಿ 12.75 ಲಕ್ಷದವರೆಗೆ ಜಾರಿಗೆ. 2 ಸ್ವಂತ ಮನೆ ಇದ್ದವರಿಗೂ ಬಜೆಟ್ನಲ್ಲಿ ಬಿಗ್ ರಿಲೀಫ್. ಮೇ 1ರಿಂದ ಎಟಿಎಂ ಶುಲ್ಕ ದುಬಾರಿ. ನೋಯ್ಡಾದಲ್ಲಿ 300 ಕಿಲೋಮೀಟರ್ ವೇಗದಲ್ಲಿ ಬಂದ ಲ್ಯಾಂಬೋರ್ಗಿನಿ ಕಾರ್ ಫುಟ್ಪಾತ್ ಮೇಲೆ ಹರಿಸಿ ಕಾರ್ನಿಂದ ಕಾರ್ಮಿಕರಿಗೆ ಡಿಕ್ಕಿ. ಪ್ರಶ್ನಿಸಿದ್ರೆ ಯಾರಾದ್ರೂ ಸತ್ತಿದ್ದಾರಾ ಅಂತ ಕಾರ್ ಚಾಲಕ ದೀಪಕ್ನ ಉದ್ಧಟತನ. ನ್ಯಾಮತಿ ಬ್ಯಾಂಕ್ ಕಳ್ಳತನ ಪ್ರಕರಣ ಭೇದಿಸಿದ ಪೊಲೀಸರು. ತಮಿಳುನಾಡು ಮೂಲದ 3, ನ್ಯಾಮತಿಯ 3 ಸೇರಿ 6 ಜನರ ಬಂಧನ. ಕದ್ದ 22 ಕೆಜಿಯಲ್ಲಿ 17 ಕೆಜಿ ಆಭರಣ ವಶಕ್ಕೆ. ಜ್ಯುವೆಲ್ಲರಿ ಶಾಪ್ನಂತೆ ಆಗಿದ್ದ ದಾವಣಗೆರೆ ಎಸ್ಪಿ ಕಚೇರಿ. ಮೊಬೈಲ್ ಬದಲಿಗೆ ಇನ್ಸ್ಟಾದಲ್ಲೇ ಸಂಪರ್ಕ ಹೊಂದಿದ್ದ ನಟೋರಿಯಸ್ ದರೋಡೆ ಗ್ಯಾಂಗ್. ಗದಗ ಪೊಲೀಸರಿಂದ ಆರೋಪಿಯ ಕಾಲಿಗೆ ಗುಂಡೇಟು. ಗದಗ ಜಿಮ್ಸ್ನಲ್ಲಿ ಜಯಸಿಂಹ ಮೊಡಕೇರ್ಗೆ ಚಿಕಿತ್ಸೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.